ಹೆಲೋ ಸ್ನೇಹಿತರೆ, ಮೀಡಿಯಾ ಕೀರ್ತಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅವನ ಹೆಸರು ಕೇಳಿದರೆ ಸಾಕು, ಪ್ರತಿಸ್ಪರ್ಧಿಗಳ ಬೆನ್ನು ಮೂಳೆಯಲ್ಲಿ ನಡುಕ ಉಂಟಾಗುತ್ತಿತ್ತು. ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಆಗಸ್ಟ್ 15, 1796ರಲ್ಲಿ ಕುರುಬ ಸಮುದಾಯದಲ್ಲಿ ಜನಿಸಿದರು. ಅವರ ತಂದೆ ಭರಮಪ್ಪ, ತಾಯಿ ಕೆಂಚಮ್ಮ. ರಾಯಣ್ಣನಿಗೆ ವೀರರಾಯಣ್ಣ, ವೀರ ಸಂಗೊಳ್ಳಿ ರಾಯಣ್ಣ, ಶೂರರಾಯಣ್ಣ, ಧೀರರಾಯಣ್ಣ, ಕ್ರಾಂತಿವೀರ ರಾಯಣ್ಣ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಅವರು ತಮ್ಮ ದೇಶಭಕ್ತಿ, ರಾಣಿಗೆ ನಿಷ್ಠೆ, ಬ್ರಿಟಿಷರ ವಿರುದ್ಧ ಘೋಷಣೆಗಳು ಮತ್ತು ರಾಷ್ಟ್ರದ ಬಗ್ಗೆ ಅಚಲ ಬದ್ಧತೆಗಾಗಿ ಇಂದಿಗೂ ಅವರನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಮೂಲತಃ ರಾಯಣ್ಣನವರ ಕುಟುಂಬ ಹೋರಾಟದ ಸಂಪ್ರದಾಯವನ್ನು ಹೊಂದಿತ್ತು ಮತ್ತು ಕಿತ್ತೂರಿನ ದೇಸಾಯಿಗಳಿಗೆ ನಿಷ್ಠವಾಗಿತ್ತು. ಇವರ ತಾತ ರೋಗಪ್ಪ ವೀರಪ್ಪ ದೇಸಾಯಿ ಯುದ್ಧದಲ್ಲಿ ತೋರಿಸಿದಂತಹ ಶೌರ್ಯಕ್ಕಾಗಿ ಅವರಿಗೆ 1000 ಒಂಟೆ ಸರದಾರ ಎಂಬ ಬಿರುದನ್ನು ನೀಡಲಾಗಿತ್ತು. ರಾಯಣ್ಣನ ತಂದೆ ಭರಮಪ್ಪ ಮಹಾನ್ ಸಾಹಸಿ. ಕಿತ್ತೂರು ಸಂಸ್ಥಾನದ ಜನರಿಗೆ ಕಾಟ ಕೊಡುತ್ತಿದ್ದಂತಹ ಹೆಬ್ಬುಲಿಯನ್ನು ಕೊಂದ ಕೀರ್ತಿ ಇವರದ್ದು. ಈ ಸಾಹಸಕ್ಕಾಗಿ ಕಿತ್ತೂರಿನ ರಾಜ ಮಲ್ಲಸರ್ಜ ದೇಸಾಯಿ ಅವರಿಗೆ ಉಡುಗೊರೆಯಾಗಿ ನೀಡಿದ ಹೊಲವೇ ರಕ್ತಮಾನ್ಯ ಹೊಲ. ಆಗಿನ ಕಾಲದಲ್ಲಿ ಸಂಗೊಳ್ಳಿಯಲ್ಲಿದ್ದ ಗರಡಿ ಮನೆ ಅತ್ಯಂತ ಪ್ರಸಿದ್ಧವಾಗಿತ್ತು. ರಾಣಿ ಚೆನ್ನಮ್ಮ ಬ್ರಿಟಿಷರ ಪ್ರಭುತ್ವವನ್ನು ವಶಪಡಿಸಿಕೊಳ್ಳುವ ಪ್ರಯತ್ನದ ವಿರುದ್ಧ ಬಂಡಾಯವಿದ್ದ ಸಮಯದಲ್ಲಿ ರಾಯಣ್ಣ ಕಿತ್ತೂರು ಪ್ರಶಸ್ತ ಪಡೆಗಳ ಕಮಾಂಡರ್ ಇನ್ ಚೀಫ್ ಸ್ಥಾನಕ್ಕೆ ಏರಿದನು. ಧಾರವಾಡದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಕಿತ್ತೂರು ಎಂಬ ಸಣ್ಣ ಪಟ್ಟಣವು ದೇಸಾಯಿ ಕುಟುಂಬಗಳಿಂದ ಆಡಲ್ಪಟ್ಟಿತ್ತು. ಅವರು ಮರಾಠ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ನಂತರ ಬ್ರಿಟಿಷರು ವಶಪಡಿಸಿಕೊಂಡರು. 1824ರಲ್ಲಿ ಕಿತ್ತೂರಿನ ದೊರೆ ಮಲ್ಲಸರ್ಜ ದೇಸಾಯಿ ಉತ್ತರಾಧಿಕಾರಿ ಇಲ್ಲದೆ ಮರಣ ಹೊಂದಿದಾಗ ಹಗೆತನವು ಪ್ರಾರಂಭವಾಯಿತು. ಆದಾಗ್ಯೂ ಬ್ರಿಟಿಷರು ದತ್ತುಪುತ್ರನನ್ನು ಸಂಸ್ಥಾನದ ಕಾನೂನುಬದ್ಧ ಉತ್ತರಾಧಿಕಾರಿ ಎಂದು ಗುರುತಿಸಲು ನಿರಾಕರಿಸಿದರು ಮತ್ತು ಅವರ ಕಠೋರವಾದ ಡಾಕ್ಟರಿನ್ ಆಫ್ ಲಾಸ್ ಅಡಿಯಲ್ಲಿ ಕಿತ್ತೂರನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸಿದರು. ರಾಣಿ ಚೆನ್ನಮ್ಮ ಅವರ ಆದೇಶಗಳನ್ನು ಪಾಲಿಸಲು ನಿರಾಕರಿಸಿದರು. ಇದು ಅಕ್ಟೋಬರ್ 1824ರಲ್ಲಿ ಕಿತ್ತೂರಿನ ಮೊದಲ ಕದನಕ್ಕೆ ಕಾರಣವಾಯಿತು. ಮೊದಲ ಬಾರಿಗೆ ಬ್ರಿಟಿಷರು ಯುದ್ಧದಲ್ಲಿ ಸೋತರು. ಠಾಕ್ರೆ ಕೊಲ್ಲಲ್ಪಟ್ಟನು. ಚೆನ್ನಮ್ಮನ ನಂಬಿಕಸ್ಥ ಲೆಫ್ಟಿನೆಂಟ್ ಅಮಟೂರು ಬಾಳಪ್ಪ ಈ ಯುದ್ಧದ ನೇತೃತ್ವವನ್ನು ವಹಿಸಿದ್ದರು. ಈ ಯುದ್ಧದಲ್ಲಿ 2 ಬ್ರಿಟಿಷ್ ಅಧಿಕಾರಿಗಳನ್ನು ಒತ್ತೆಯಾಳುಗಳಾಗಿ ಮಾಡಿಕೊಳ್ಳಲಾಯಿತು. ಅವರನ್ನು ರಾಣಿ ನಂತರ ಬಿಡುಗಡೆ ಮಾಡಿದರು. ಬ್ರಿಟಿಷರು ಮತ್ತೊಮ್ಮೆ ಕಿತ್ತೂರಿನ ಮೇಲೆ ಮತ್ತೊಂದು ಆಕ್ರಮಣವನ್ನು ನಡೆಸಿದರು. ಇದರಲ್ಲಿ ಥಾಮಸ್ ಮನ್ರೋ ಅವರ ಸಹೋದರಳಿಯ ಕೊಲ್ಲಲ್ಪಟ್ಟನು. 1829ರಲ್ಲಿ ಚೆನ್ನಮ್ಮನನ್ನು ಸೆರೆ ಹಿಡಿಯಲಾಯಿತು. ಈ 2 ಯುದ್ಧಗಳಲ್ಲಿ ರಾಯಣ್ಣ ಮತ್ತೊಬ್ಬ ಯೋಧ ಅಮಟೂರು ಬಾಳಪ್ಪನೊಂದಿಗೆ ಬ್ರಿಟಿಷರ ವಿರುದ್ಧ ಕಿತ್ತೂರು ಪಡೆಗಳನ್ನು ಮುನ್ನಡೆಸಿದರು. ರಾಯಣ್ಣ ಒಬ್ಬ ಪರಿಣಿತ ತರಬೇತುದಾರ. ಅವರು ಬ್ರಿಟಿಷರ ವಿರುದ್ಧ ಯುದ್ಧ ಭೂಮಿಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಕಠಿಣ ಹೋರಾಟವನ್ನು ಮಾಡಬೇಕಾಯಿತು. ಕಿತ್ತೂರು ಬ್ರಿಟಿಷರ ವಶವಾದ ನಂತರ ಭಾಗಶಃ ಅವನ ಸ್ವಂತ ಸೈನ್ಯದಲ್ಲಿನ ಕೆಲವು ಕಪ್ಪು ಕುರಿಗಳ ವಿಶ್ವಾಸಘಾತುಕದಿಂದಾಗಿ ರಾಯಣ್ಣನನ್ನು ಬಂಧಿಸಲಾಯಿತು ಮತ್ತು ನಂತರ ಬಿಡುಗಡೆ ಮಾಡಲಾಯಿತು. ಕಿತ್ತೂರು ಪಡೆಗಳ ಔಪಚಾರಿಕ ಸೋಲು ಮತ್ತು ಬೈಲಹೊಂಗಲ ಜೈಲಿನಲ್ಲಿ ರಾಣಿ ಚೆನ್ನಮ್ಮನ ಬಂಧನದ ಹೊರತಾಗಿಯೂ ರಾಯಣ್ಣ ಬ್ರಿಟಿಷರ ವಿರುದ್ಧ ತನ್ನ ಹೋರಾಟವನ್ನು ಮುಂದುವರೆಸಿದರು. ಅವನು ರಾಣಿಯ ಹೆಸರಿನಲ್ಲಿ ಬೆಂಬಲವನ್ನು ಸಂಗ್ರಹಿಸಲು ಪ್ರಾರಂಭಿಸಿದನು ಮತ್ತು ಅವಳನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಲು ಮತ್ತು ಅವಳ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಆಡಳಿತಗಾರನನ್ನಾಗಿ ಸ್ಥಾಪಿಸಲು ವಾಗ್ದಾನ ಮಾಡಿದನು. ರಾಯಣ್ಣ ಕಿತ್ತೂರು ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ನಿರಂತರ ದಾಳಿಗಳನ್ನು ಮಾಡುತ್ತಾ ಮತ್ತು ದಾಳಿಗಳ ಮೂಲಕ ಬ್ರಿಟಿಷರಿಗೆ ಕಿರುಕುಳ ನೀಡುತ್ತಾ ಬ್ರಿಟಿಷರಿಗೆ ಕಂಟಕವಾಗಿ ಪರಿಣಮಿಸಿದನು. ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ರಾಯಣ್ಣನ ಹಿಡಿತದಲ್ಲಿದ್ದ ಪ್ರದೇಶಗಳ ಮೇಲೆ ಭಾರೀ ತೆರಿಗೆಯನ್ನು ವಿಧಿಸುವ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಂಡರು. ರಾಯಣ್ಣ ಕಿತ್ತೂರಿನ ಜನರ ಅಗಾಧ ಬೆಂಬಲವನ್ನು ಪಡೆದನು. ಬ್ರಿಟಿಷರು ಅವರ ಮೇಲೆ ಏರಿದ ಅತಿರೇಕದ ತೆರಿಗೆಗಳು ಸಾಮಾನ್ಯ ಜನಸಾಮಾನ್ಯರ, ಅದರಲ್ಲೂ ವಿಶೇಷವಾಗಿ ರೈತರ ಜೀವನವನ್ನು ಹಾಳು ಮಾಡಿತು ಮತ್ತು ಇದು ರಾಯಣ್ಣನ ಕಾರ್ಯಕ್ಕೆ ಗಣನೀಯವಾಗಿ ಸಹಾಯ ಮಾಡಿತು. ಗಜವೀರರಾದಂತಹ ಸಿದ್ದಿ ಬುಡಕಟ್ಟು ಯೋಧರು ಸಹ ಇವರೊಂದಿಗೆ ಸೇರಿಕೊಂಡರು. ಅವನ ಆಪ್ತ ಸಹಾಯಕ ಗಜವೀರರ ಜೊತೆಯಲ್ಲಿ ಈ ಪ್ರದೇಶಗಳಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ನಿರಂತರ ದಾಳಿಗಳನ್ನು ಸಂಘಟಿಸಲು ಪ್ರಾರಂಭಿಸಿದರು.
ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರಗಳನ್ನು ಬಳಸಿದ ಆರಂಭಿಕ ಕ್ರಾಂತಿಕಾರಿಗಳಲ್ಲಿ ರಾಯಣ್ಣನು ಒಬ್ಬನಾಗಿದ್ದನು. ಅವರು ಸ್ಥಳೀಯ ಪರಿಣಿತಿ ಹೊಂದಿದ ಯುವಕರು ಮತ್ತು ಸ್ಥಳೀಯ ನಿವಾಸಿಗಳನ್ನು ಸೈನ್ಯದಲ್ಲಿ ನೇಮಕ ಮಾಡಿಕೊಂಡರು ಮತ್ತು ಪ್ರೇರೇಪಿಸಿದರು. ಬ್ರಿಟಿಷರ ವಿರುದ್ಧ ತನ್ನ ಆಕ್ರಮಣವನ್ನು ಮುಂದುವರೆಸಿದರು. ಸರ್ಕಾರಿ ಕಚೇರಿಗಳನ್ನು ಧ್ವಂಸ ಮಾಡಿದರು ಮತ್ತು ಅವರ ಖಜಾನೆಗಳನ್ನು ಲೂಟಿ ಮಾಡಿದರು. ರಾಯಣ್ಣ ಸ್ಥಳೀಯ ಭೂಮಾಲೀಕರು ಮತ್ತು ಶ್ರೀಮಂತ ಭಾರತೀಯರನ್ನು ಗುರಿಯಾಗಿಸಿಕೊಂಡರು, ಏಕೆಂದರೆ ಅವರು ಬಡವರನ್ನು ಶೋಷಿಸಲು ಬ್ರಿಟಿಷರನ್ನು ಬೆಂಬಲಿಸುತ್ತಿದ್ದರು. ರಾಯಣ್ಣ ಮತ್ತು ಸಹಚರರು ಭೂಮಿ ಮತ್ತು ಕಂದಾಯ ದಾಖಲೆಗಳನ್ನು ನಾಶಪಡಿಸಿದರು. ಜೊತೆಗೆ ಅವರು ಭ್ರಷ್ಟ ಅಧಿಕಾರಿಗಳು ಮತ್ತು ಜನಪ್ರಿಯವಲ್ಲದ ಜಮೀನುದಾರರಿಂದ ದೊಡ್ಡ ಮೊತ್ತವನ್ನು ಹೊರತೆಗೆದರು. ಈ ಸಾಹಸಗಳು ರಾಯಣ್ಣನಿಗೆ ಸಾಮಾನ್ಯ ಜನರ ಪ್ರೀತಿ ಮತ್ತು ಬೆಂಬಲವನ್ನು ಗಳಿಸಿದವು. ಸಂಪಂಗಾವಿಯಲ್ಲಿ ಸರ್ಕಾರಿ ಕಚೇರಿಯನ್ನು ದರೋಡೆ ಮಾಡಿ ಮತ್ತು ಬೆಂಕಿ ಹಚ್ಚಿದಾಗ ಅವನ ಪರಾಕ್ರಮವನ್ನು ಒಂದು ಲಾವಣಿ ವಿವರಿಸುತ್ತದೆ. ರಾಯಣ್ಣನನ್ನು ಸೆರೆಹಿಡಿಯಲು ಹತಾಶರಾದ ಬ್ರಿಟಿಷರು ಮತ್ತು ಅವರನ್ನು ಬೆಂಬಲಿಸುತ್ತಿದ್ದ ಸ್ಥಳೀಯ ಜಮೀನುದಾರರು ಕುತಂತ್ರ ಮತ್ತು ದ್ರೋಹದ ಮೂಲಕ ರಾಯಣ್ಣನನ್ನು ಹಿಡಿಯಲು ಕುತಂತ್ರದ ಯೋಜನೆಯನ್ನು ರೂಪಿಸಿದರು. ರಾಯಣ್ಣ ಮತ್ತು ಅವನ ಬೆಂಬಲಿಗರನ್ನು ಮೂಲೆಗುಂಪು ಮಾಡಲು ಸಹಾಯ ಮಾಡುವಂತೆ ಅವರ ಚಿಕ್ಕಪ್ಪ ಲಕ್ಷ್ಮಣನನ್ನು ಮನವೊಲಿಸಿದರು. ದೋರಿ ಬೆಣಚಿ ಸಮೀಪದ ಹೊಳೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ರಾಯಣ್ಣ ಸಿಕ್ಕಿಬಿದ್ದನು. ಹೊಳೆಗೆ ಪ್ರವೇಶಿಸುವ ಮೊದಲು ರಾಯಣ್ಣ ತನ್ನ ಚಿಕ್ಕಪ್ಪನ ಬಳಿ ತನ್ನ ಖಡ್ಗವನ್ನು ಬಿಟ್ಟನು ಮತ್ತು ಅವನು ಸ್ನಾನದ ನಂತರ ಅದನ್ನು ತನ್ನ ಕೈಗೆ ಕೊಡಲು ತನ್ನ ಚಿಕ್ಕಪ್ಪನನ್ನು ಕೇಳಿದಾಗ ಲಕ್ಷ್ಮಣ ಅದನ್ನು ಹತ್ತಿರದಲ್ಲಿದ್ದ ಬ್ರಿಟಿಷ್ ಸೈನಿಕನಿಗೆ ಕೊಟ್ಟನು. ನಿರಾಯುಧನಾದ ರಾಯಣ್ಣನನ್ನು ತ್ವರಿತವಾಗಿ ಸೋಲಿಸಲಾಯಿತು ಮತ್ತು ಬಂಧಿಸಲಾಯಿತು. ಬಳಿಕ ನಂದಗಡ ಗ್ರಾಮದ ಹೊರವಲಯದಲ್ಲಿರುವ ಆಲದ ಮರಕ್ಕೆ ನೇಣು ಹಾಕಲಾಯಿತು. ನಿರ್ಭೀತ ಮತ್ತು ಪರಾಕ್ರಮಿ ಯೋಧನು ನಡೆಸುತ್ತಿದ್ದ ಅಭಿಯಾನವು 1831 ಕೊನೆಗೊಂಡಿತು. 190 ವರ್ಷಗಳ ನಂತರ ಆಲದ ಮರವು ಇನ್ನೂ ನಿಂತಿದೆ. ಒಮ್ಮೆ ಬ್ರಿಟಿಷರ ಕ್ರೌರ್ಯವನ್ನು ನೆನಪಿಸುತ್ತದೆ, ಮತ್ತೊಂದೆಡೆ ವೀರ ಸೈನಿಕ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ದೇಶವನ್ನು ಆಯ್ಕೆ ಮಾಡಿದ ನಿಷ್ಠಾವಂತನ ಗುರುತು. ಮರದ ಸುತ್ತಲೂ ತೆರೆದ ಮೈದಾನಗಳು ಮತ್ತು ರಾಯಣ್ಣನ ಗೌರವದ ಗುರುತಾಗಿ ಒಂದು ಸಣ್ಣ ದೇಗುಲವಿದೆ.